ಕೆಪಿಎಸ್ಸಿ ಬರೀಲಿಕ್ಕೆ ಎಷ್ಟು ಏಜ್ ಲಿಮಿಟೇಷನ್ ಒಂದು ಕೆಎಸ್ ಆಫೀಸರ್ ಆಗ್ಲಿಕ್ಕೆ ಅಂತ ಹೇಳಿ ಏಜ್ ಲಿಮಿಟೇಷನ್ ನಾವು ನೋಡಿದ್ರೆ 21 ವರ್ಷದಿಂದ 35 ವರ್ಷದ ಯುವಕರು ಇವತ್ತು ಕೆಪಿಎಸ್ಸಿ ಅನ್ನ ಬರೀಬಹುದು. ಎಷ್ಟು ಅಟೆಂಪ್ಟ್ ಕೊಡ್ತಾರೆ? 6 ಅಟೆಂಪ್ಟ್ ಅನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಈ ಕಳೆದ 10 ವರ್ಷದಲ್ಲಿ ಎಷ್ಟು ಬಾರಿ ಕೆಪಿಎಸ್ಸಿ ಎಕ್ಸಾಮ್ ಗೆಜೆಟೆಡ್ ಪೋಸ್ಟ್ ನಡೆದಿದೆ ಅಂದ್ರೆ ಕೇವಲ 3 ಅಟೆಂಪ್ಟ್ ಅನ್ನ ಇಷ್ಟು ಯುವಕರು ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಇವತ್ತು 35 ವರ್ಷ. ನನ್ನ ಜೊತೆ ಗ್ರಾಜುಯೇಟ್ ಆದಂತ ಪ್ರತಿಯೊಬ್ಬರಿಗೂ ನನ್ಗೆ ಇವತ್ತು 34 ವರ್ಷ, ಪ್ರತಿಯೊಬ್ಬರಿಗೂ ಇವತ್ತು 35 ವರ್ಷ ಆಗಿದೆ. ಅವ್ರಿಗೆ 6 ಅಟೆಂಪ್ಟ್ ಕೊಡಬೇಕಾಗಿತ್ತು. ಎಲ್ಲಾ ಸರ್ಕಾರಗಳು, ನಾನು ಈ ಸರ್ಕಾರ ಬಂದ ನಂತರ ಒಮ್ಮೆ ಸಹ ಎಕ್ಸಾಮ್ ಅನ್ನ ಒಂದ್ಸತಿ ಕರೆದಿದ್ದ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಟ್ರಾನ್ಸ್ಲೇಷನ್ ಎರರ್ 90 ಬಾರಿ ಟ್ರಾನ್ಸ್ಲೇಷನ್ ಎರರ್ ಇತ್ತು. ಈ ಬಾರಿ ಕೆಪಿಎಸ್ಸಿ ಹುದ್ದೆಗಳಿಗೆ 3 ಅಟೆಂಪ್ಟ್. ಈ ವಯಸ್ಸು ಮತ್ತೆ ಹೋದ್ಮೇಲೆ 35 ವರ್ಷ ಆದ್ಮೇಲೆ ಅವ್ರು ಬರೆಯಂಗಿಲ್ಲ. ಅವ್ರ ಎಲಿಜಿಬಿಲಿಟಿ ಇರುವಂತ 6 ಅಟೆಂಪ್ಟ್. ಯುವಕರು ಇವತ್ತು ಕೆಪಿಎಸ್ಸಿ ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಹಾದಿ ಬೀದಿಯಲ್ಲಿ ನಿಂತು ಇವತ್ತು ಪ್ರತಿಭಟನೆಗಳು ಇಳಿಯೋ ರೀತಿಯಲ್ಲಿ ಯುವಕರು ಬಂದು ನಿಂತಿದ್ದಾರೆ. ಕೆಪಿಎಸ್ಸಿ ಸಮಸ್ಯೆ, ಈ ಏಜ್ ರಿಲ್ಯಾಕ್ಸೇಷನ್ ಸಮಸ್ಯೆ, ವಿಶೇಷವಾಗಿ ಯುವಕರಿಗೆ 6 ಅಟೆಂಪ್ಟ್ ದೊರಕುವಂಥದ್ದು ಅವರ ಹಕ್ಕು. ಏಜ್ ಅನ್ನ ರಿಲ್ಯಾಕ್ಸ್ ಮಾಡುವಂತ ಕೆಲಸ ಇವತ್ತು ಸರ್ಕಾರ 6 ಅಟೆಂಪ್ಟ್ ಆಗೋವರೆಗೂ ಮಾಡಬೇಕು. ಕೆಪಿಎಸ್ಸಿ ಗೆಜೆಟೆಡ್ ಪೋಸ್ಟ್ ಅಲ್ಲಿ ಯಾವ ರೀತಿ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇ ಎದ್ದು ನಿಂತ್ಕೊಂಡ್ರು. ಸರ್ ಇವ್ರು 2017 ಬ್ಯಾಚ್ ಸರ್, ಸರ್ ಇವ್ರು 2021 ಬ್ಯಾಚ್ ಅಂತ ಅಧಿಕಾರಿಗಳಿಗೆ ಅವ್ರ ಬ್ರ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇ ಇದೇ ಸದನದಲ್ಲಿ ಈ ಬಾರಿನ ಎದ್ದು ನಿಂತ್ಕೊಂಡು ತಿಳಿಸಿದ್ದಾರೆ. ಹಾಗಾಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಗಳನ್ನ ಕಲ್ಪಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಶೇಷವಾದಂತ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 2025 to 30 ಇದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ 50% ಜಾಬ್ಸ್ ಅನ್ನ ನಾವು ಸ್ಥಳೀಯರಿಗೆ ಕೊಡ್ತೀವಿ ಅಂತ. ಸ್ಥಳೀಯರು ಅನ್ನುವಂತ ಒಂದು ಡೆಫಿನೇಷನ್ ಏನಿದೆ ಅದೇ ತಪ್ಪಿದೆ. ಸ್ಥಳೀಯರು ಅಂದ್ರೆ ಆ ಜಿಲ್ಲೆಗೆ ಕೊಡ್ತಾರ, ಆ ತಾಲೂಕು ಕೊಡ್ತಾರ ಅಂತ ನೋಡಿದ್ರೆ ಇಡೀ ಕರ್ನಾಟಕವನ್ನ ಸ್ಥಳೀಯರಾಗಿ ಮಾಡಿದ್ದಾರೆ. ಹಾಗಾಗಿ ಸ್ಥಳೀಯರಿಗೆ 50% ಅಲ್ಲದೆ 70% ರಾಜ್ಯದ ಜನತೆಗೆ, ಯುವಕರಿಗೆ 70% ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸಗಳನ್ನ ಬರೋ ರೀತಿಯಲ್ಲಿ ಕೊಡಬೇಕು.